Hello everyone, welcome to the Shruti ಚಾನೆಲ್. ಗುರಿ ಮುಂದೆ ಇದ್ದರೂ ಕೆಲವೊಮ್ಮೆ ನಾವು ಎಡವಿರುತ್ತೇವೆ. ಗುರಿಯನ್ನು ಮುಟ್ಟುವ ಸಲುವಾಗಿ ಓಡಿರುತ್ತೇವೆಯೋ ಅಥವಾ ಅದಕ್ಕಾಗಿ ನಾವು ಏನಾದರೂ ಮಾಡಲು ರೆಡಿ ಇದ್ದು ಗೊತ್ತಿದ್ದೋ ಗೊತ್ತಿಲ್ಲದವೋ ಎಡವಿರುತ್ತೇವೆ. ತಪ್ಪು ಸಹ ಮಾಡಿಯೇ ಇರುತ್ತೇವೆ. ಎಲ್ಲಿ ತಪ್ಪು ಮಾಡಿರ್ತೇವೆ, ನಿಜವಾಗಿ ನಾವೇ ತಪ್ಪು ಮಾಡಿರ್ತೇವೆಯೋ ಅದಾವುದರ ಅರಿವು ನಮಗಿರುವುದಿಲ್ಲ. ಯಾಕೆಂದರೆ ಇದರ ಬಗ್ಗೆ ನಾನು ಈಗಾಗಲೇ ಮಾತಾಡ್ತಿರೋದು ಯಾವುದರ ಬಗ್ಗೆ ಅಂದರೆ, ಈಗಾಗಲೇ SLC ರಿಸಲ್ಟ್ ಬಂದು ಅವರ ಮಾರ್ಕ್ಸಿನ ಮೇಲೆ ಅವರಿಗೆ ನಿಜವಾಗಿ ಡೌಟ್ ಇರುವಂಥವರು. ಅವರಿಗೆ ಅಂದ್ಕೊಳ್ತಾರೆ, ಓ ನಾನು ತಪ್ಪು ಮಾಡಿದ್ದೇನಾ, ಇಲ್ಲ ನಾನು ಸರಿನೇ ಬರೆದಿದ್ದ ನೆನಪು, ಅಥವಾ ನಿಜವಾಗಿ ಇವ್ಯಾಲ್ಯುಯೇಟರ್ ತಪ್ಪು ಮಾಡಿದ್ರಾ, ನಾನು ಈ ಥರ ಬರೆದಿದ್ದೆ ಆದರೆ ನಂಗೆ ಮಾರ್ಕ್ಸ್ ಸಿಕ್ಕಿರ್ಬೋದಾ, ಅಥವಾ ಏನಾಗಿರ್ತದೆ, ನಾನು ಪೇಪರಲ್ಲಿ ಏನು ಬರೆದಿದ್ದೇನೆ ಅನ್ನುವಂತಹ ಗೊಂದಲಗಳು ಸುಮಾರು. ಹಾಗಾಗಿ ಈ ಎಲ್ಲ ಗೊಂದಲಗಳಿಗೆ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಪರಿಹಾರಗಳಿವೆ ಎನ್ನುವುದರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ ಇವತ್ತು ನಿಮ್ಮ ಮುಂದೆ. ಮಾರ್ಕ್ಸ್ ಅಥವಾ ಜಾಸ್ತಿ ಬರ್ಬೋದಿತ್ತು, ಏನೆಲ್ಲ ಪರಿಹಾರಗಳಿವೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೇನೆ. ಮಾರ್ಕ್ಸ್ ನಿಜವಾಗಿ ಜಾಸ್ತಿ ಬರ್ಬೋದಿತ್ತಾ, ನನ್ನ ಮಿಸ್ ಮಾಡಬೇಕಿದ್ರೆ ನನಗೆ ಜಾಸ್ತಿ ಮಾರ್ಕ್ಸ್ ಬರ್ತಾ ಇತ್ತು, ಇದ್ಯಾಕೆ ಇವತ್ತು ಕಮ್ಮಿ ಆಯಿತು, ಇದಕ್ಕೆಲ್ಲ ಇದೀಗ ಉತ್ತರಿಸುವ ಸಮಯ. ಅಂದರೆ ಪ್ರತಿಯೊಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಇದ್ದೇ ಇರ್ತದೆ. ಹಾಗಾಗಿ ಎಲ್ಲ ಗೊಂದಲಗಳಿಗೆ ಪರಿಹಾರ ಇದ್ದೇ ಇದೆ. ಆ ಯಾವ್ಯಾವ ಪರಿಹಾರವಿದೆ ಎನ್ನುವುದರ ಬಗ್ಗೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ SSLC ಬೇಸ್ಡ್ ಯಾವುದೇ ಕ್ವೆಶನ್ಸ್ಗಳಿಗೆ ಹೆಚ್ಚಿನ ಮಾಹಿತಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಚಾನಲಲ್ಲಿ ಅದರ ಬಗ್ಗೆ ಹೆಚ್ಚಿನ ವಿಡಿಯೋಗಳು ನಿಮಗೆ ಬರ್ತಾ ಇರ್ತದೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಕೆಲವೊಂದು ಇಂಪಾರ್ಟೆಂಟ್ಸ್ ಡೇಟ್ಸ್ಗಳಿದೆ. ಅಂದರೆ ಎಕ್ಸಾಮ್ ಬರೆದಾಗಿದೆ, ರಿಸಲ್ಟು ಬಂದಾಗಿದೆ, ಮುಂದಿನ ಪರಿಹಾರಕ್ಕಾಗಿ ಕೆಲವೊಂದು ಇಂಪಾರ್ಟೆಂಟ್ ಡೇಟ್ಗಳು, ಅದು ನಿಮಗೆ ರಿವ್ಯಾಲ್ಯೂಯೇಷನ್ ಡೇಟ್ ಇರ್ಬೋದು, ಅಥವಾ ಈಗಾಗಲೇ 2 ವರ್ಷದಿಂದ SLC 2 ಎಕ್ಸಾಮಿನೇಷನ್ಸ್ ಇದೆ, ಅದರ ಡೇಟ್ಗಳ ಬಗ್ಗೆ ನೋಡೋಣ. ಫಸ್ಟಿಗೆ SSLC ಎಕ್ಸಾಮ್ 2. SSLC ಎಕ್ಸಾಮ್ 2 ಅಂದರೆ ಈ ಎಕ್ಸಾಮ್ ಆಲ್ರೆಡಿ ನಮಗಿಂತ ಮೊದಲು ಅಥವಾ ಲಾಸ್ಟ್ ಇಯರ್ಗಿಂತ ಮೊದಲು SSLC ಎಕ್ಸಾಮ್ 1 ಮಾತ್ರ ಇತ್ತು, ಮತ್ತು ಫೇಲ್ ಆದ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ಸ್ ಇತ್ತು. ಬಟ್ ಈ ಸಲದಿಂದ ಲಾಸ್ಟ್ ಇಯರಿಂದ SSLC ಎಕ್ಸಾಮ್ 2 ಇದೆ. ಅದಕ್ಕೆ ಲಾಸ್ಟ್ ಡೇಟ್ ಅಂದರೆ ಅಪ್ಲೈ ಮಾಡಬೇಕಲ್ಲ, ಅದು ಯಾವಾಗಿಂದ ಶುರು ಆಗ್ತಾ ಹೋಗ್ತದೆ ಅಂತೇಳಿದರೆ 26 ಮೇ, ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತೇಳಿದರೆ 26 ಮೇ 2025 ಇಂದ 2 ಜೂನ್ 2025ರವರೆಗೆ, 25 ಜೂನ್ 2nd ಡೇಟ್ವರೆಗೆ ಎಲ್ಲ ಎಕ್ಸಾಮ್ಗಳು, ಅಂದರೆ 6 ಎಕ್ಸಾಮ್ಗಳು ಕೂಡ ಇಲ್ಲಿ ನಡೆಯಲಿದೆ. ಒಂದೇ ಎಕ್ಸಾಮಿಗೆ ಎಕ್ಸಾಮ್ ಇರುವಂಥದ್ದು ಅಂಥದ್ದೇನೂ ಇರುವುದಿಲ್ಲ. 26 ಮೇ ಅಂದರೆ ಈ ತಿಂಗಳ 26ನೇ ತಾರೀಕಿನಿಂದ 2ನೇ ಜೂನ್ 2ನೇ ತಾರೀಕಿನವರೆಗೆ ಎಲ್ಲ ಎಕ್ಸಾಮ್ಗಳಿಗೂ SSLC ಎಕ್ಸಾಮ್ 2 ನಡೆಯಲಿದೆ. ನೆಕ್ಸ್ಟ್ ಜೆರಾಕ್ಸ್ ಕಾಪಿ. ನೀವು ಕೇಳಿರ್ಬೋದು, ಜೆರಾಕ್ಸ್ ಕಾಪಿ ಅಥವಾ ಸ್ಕ್ಯಾನ್ಡ್ ಕಾಪಿಯನ್ನು ನಾವು ಆಲ್ರೆಡಿ ಬರೆದು ಎಕ್ಸಾಮ್ ರಿಸಲ್ಟ್ ಬಂದಿದೆಲ್ಲ, ಆ ಪೇಪರನ್ನು ನಮಗೆ ತರಿಸ್ಕೋಬೋದು ಆನ್ಲೈನಲ್ಲಿ. ನಮಗೆ ಮೇಲ್
ನಮಗೆ ಮೇಲಾಗಿ ಬರ್ತದೆ. ಅದಕ್ಕೆ ಇಂಪಾರ್ಟೆಂಟ್ ಡೇಟ್ 2nd 8th ಮೇವರೆಗೆ. ಅಂಕ ಪರಿಶೀಲನೆ, ಈಗ ಕೌಂಟಿಂಗ್ ಮಿಸ್ಟೇಕ್ ಇರ್ಬೋದು ಅಂತ ಇದ್ದರೆ ಆ ಅಂಕ ಪರಿಶೀಲನೆಗೆ ಕೌಂಟಿಂಗ್ ಮಿಸ್ಟೇಕಿಗೆ ಹಾಕಲಿಕ್ಕೆ 2nd ಮೇಯಿಂದ 8th ಮೇವರೆಗೆ ಅನುಕೂಲ ಇದೆ ಅಥವಾ ಅಪ್ಲೈ ಮಾಡ್ಬೋದು. ಹೇಗೆ ಅಂದರೆ ನಾವೊಂದು ಯೋಚನೆ ಮಾಡಿರ್ತೇವೆ, ಮಲ್ಟಿಪ್ಲಿಕೇಶನಲ್ಲಿ ನಮಗೊಂದು 10 ಬರ್ಬೋದು, ಅಲ್ಲಿ 9 ಬಿದ್ದರೆ ಅಂಥದ್ದನ್ನೆಲ್ಲ ನಾವು ಸ್ಕ್ಯಾನ್ ಕಾಪಿಯಲ್ಲಿ ಕೌಂಟಿಂಗ್ ಮಿಸ್ಟೇಕಲ್ಲಿ ಹಾಕ್ಬೋದು. ಕೌಂಟಿಂಗ್ ಮಿಸ್ಟೇಕಲ್ಲೂ ಕೂಡ ನಮಗೆ ಮಾರ್ಕ್ಸ್ ಜಾಸ್ತಿ ಆಗುವ ಚಾನ್ಸಸ್ ಇದ್ದೇ ಇದೆ. ಇನ್ನು ಜೆರಾಕ್ಸ್ ಕಾಪಿ ಬೇಕಾ ಅಥವಾ ಸ್ಕ್ಯಾನ್ಡ್ ಕಾಪಿ ನಿಜವಾಗಿ ಬೇಕಾ? ಹೌದು, ನಾವು ಅಂದ್ಕೊಂಡಿರ್ತೇವೆ, ನಾನು ಈಸಿಯಾಗಿ ಬರೆದಿದ್ದೇನೆ, ನಾನು ಇಷ್ಟೆಲ್ಲ ತಪ್ಪು ಮಾಡಿರುವುದಿಲ್ಲ. ಹಾಗಾಗಿ ಫಸ್ಟ್ ಜೆರಾಕ್ಸ್ ಕಾಪಿ ತರಿಸ್ಕೊಳ್ಳುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಜೆರಾಕ್ಸ್ ಕಾಪಿಗೆ ಒಂದು ಸಬ್ಜೆಕ್ಟಿಗೆ ಅದರ ದುಡ್ಡು 500 ರೂಪಾಯಿ. ಒಂದು ಜೆರಾಕ್ಸ್ ಕಾಪಿ ಅಥವಾ ಸ್ಕ್ಯಾನ್ಡ್ ಕಾಪಿ ತರಿಸ್ಬೇಕು ಒಂದು ಸಬ್ಜೆಕ್ಟಿಗೆ ಅಂತಾದರೆ ಅದಕ್ಕೆ 500 ರೂಪಾಯಿಗಳಾಗ್ತದೆ. ಹಾಗಾಗಿ ನಮಗೆ 2 ಬೇಕು ಅಂತಾದರೆ 1,000 ಆಗ್ತದೆ, 3 ಆದರೆ 1,500, 4 ಆದರೆ 2,000, 5 ಆದರೆ 2,500, 6 ಆದರೆ 3,000 ದುಡ್ಡಾಗಿರ್ತದೆ. ಹಾಗಾಗಿ ನಾವು ಯೋಚನೆ ಮಾಡಿ ತರಿಸ್ಕೋಬೇಕು. ಒಂದು ಯಾವ ಸಬ್ಜೆಕ್ಟಲ್ಲಿ ನಮಗೆ ನಿಜವಾಗಿ ಕಮ್ಮಿ ಇದೆ ಮಾರ್ಕ್ಸ್, ಹೌದಾ, ಬರಬೇಕಿದ್ರೆ ಮಾತ್ರ ಜೆರಾಕ್ಸ್ ಕಾಪಿಯನ್ನು ತರಿಸಿದರೆ ಸಾಕಾಗ್ತದೆ. ಇನ್ನೂ ಒಂದು ರೀಟೋಟಲಿಂಗಿಗೆ ನಾನು ಈಗಲೇ ಹೇಳಿದೆ, ಅಂಕ ಪರಿಶೀಲನೆಗೆ ಅಂತ. ಅಂಕ ಪರಿಶೀಲನೆಗೆ ಒಂದು ಪೇಪರಿಗೆ ನಮಗೆ 150 ರೂಪಾಯಿ ಆಗ್ತದೆ, ಒಂದು ಪರ್ ಸಬ್ಜೆಕ್ಟಿಗೆ. ಇಲ್ಲೂ ಕೂಡ ಯಾವುದೇ ವಿಷಯವನ್ನು ಒಂದು ಅಂಕದ ಅಥವಾ ಅಂಕವನ್ನು ವಾಪಸ್ ಅಡಿಷನ್ ಮಾಡಲಿಕ್ಕೆ, ಕೊಟ್ಟ ಮಾರ್ಕನ್ನು ರಿವ್ಯಾಲ್ಯೂಷನ್ ಮಾಡಲ್ಲ. ಇಲ್ಲಿ ಅಂಕ ಮಿಸ್ಟೇಕ್ಸ್ ಏನಾದರೂ ಆಗಿದೆಯಾ ಅಂತ ಚೆಕ್ ಮಾಡಿಕೊಳ್ಳಿಕ್ಕೆ ಒಂದು ಸಬ್ಜೆಕ್ಟಿಗೆ 150 ರೂಪಾಯಿಯನ್ನು ಕಾಸ್ಟ್ ಮಾಡ್ತಾರೆ. ಇದು ಗೌರ್ಮೆಂಟೇ ಅನೌನ್ಸ್ ಮಾಡಿರುವಂತಹ ಡೇಟ್ಗಳು ಹಾಗೂ ರುಪೀಸ್ಗಳು. ಇದು ಎಲ್ಲೂ ಕೂಡ ನಮಗೆ ಸ್ಕೂಲವ್ರು ತಗೊಳ್ಳುವಂಥದ್ದಲ್ಲ, ಇದು ಡೈರೆಕ್ಟ್ ಗೌರ್ಮೆಂಟಿಗೆ, ಶಿಕ್ಷಣ ಇಲಾಖೆಗೆ ಹೋಗುವಂತಹ ದುಡ್ಡಾಗಿರ್ತದೆ. ಹಾಗಾಗಿ ರೀಟೋಟಲಿಂಗಿಗೆ 150 ರೂಪಾಯಿ ಅಥವಾ ಸ್ಕ್ಯಾನ್ ಕಾಪಿಗೆ 500 ರೂಪಾಯಿ, ಇದೆಲ್ಲವೂ ಕೂಡ ನಮಗೆ, ಅಥವಾ ನೀವು ಅಂದ್ಕೊಳ್ಬೋದು ಸ್ಕೂಲವರಿಗೆ ಅಂತ. ಇದು ಯಾವುದು ಅಲ್ಲ, ಇದೆಲ್ಲ ಕೂಡ ಗೌರ್ಮೆಂಟಿಗೆ. ರಿವ್ಯಾಲ್ಯೂಷನ್ ಅಂದರೆ ಇಲ್ಲಿ ನಿಜವಾಗಿ ಬೇಕಾ ಅಂತ ನಾವು ಫಸ್ಟ್ ಕ್ವಶನ್ ಮಾಡ್ಕೋಬೇಕು. ನನಗೀಗ ನನ್ನ ಸ್ಕೂಲಲ್ಲಿ ಟೀಚರ್ ಕರೆಕ್ಷನ್ ಮಾಡ್ತಾ ಇರಬೇಕಾದ್ರೆ ಒಂದು ಮಗುವಿಗೆ 60 ಮಾರ್ಕ್ ಬರ್ತಾ ಇದೆ ಅಂತಾದರೆ ಫೈನಲ್ ಎಕ್ಸಾಮಲ್ಲಿ 55ಇಂದ 65ವರೆಗೆ ಎಕ್ಸ್ಪೆಕ್ಟೇಷನ್ ಇಡ್ಬೋದು. 10 ಮಾರ್ಕ್ಸ್ +5 ಕೂಡ ಇಡ್ಬೋದು, -5 ಕೂಡ ಇಡ್ಬೋದು. ಹಾಗಾಗಿ ನಾವು 5 ಮಾರ್ಕ್ಸ್ ಆ ಅಂತರದಲ್ಲಿರುವವರಿಗೆ ಅಷ್ಟೊಂದು ರಿವ್ಯಾಲ್ಯೂಷನ್ ಆಗಲ್ಲ. ರಿವ್ಯಾಲ್ಯೂಷನ್ ಯಾಕೆ ಎಫೆಕ್ಟ್ ಹೊಡೆಯಲ್ಲ ಅಂತ ಹೇಳಿದರೆ, ಅರೌಂಡ್ ಅಷ್ಟು ಮಾರ್ಕ್ಸ್ ಬಂದಿರ್ತದೆ. ಪ್ಲಸ್ ಆದರೆ ಯಾರೂ ಹೋಗಲ್ಲ, ಮೈನಸ್ ಆದಾಗ ಮಾತ್ರ ಹೋಗುವಂಥದ್ದು, ಜಾಸ್ತಿ ಹೋಗಲ್ಲ. ಇನ್ನೊಂದು ರಿವ್ಯಾಲ್ಯೂಷನ್ಗೆ ಕಾಸ್ಟ್ ಈಸ್ ಮೋರ್, ಮಿನಿಮಮ್ 800 ರೂಪೀಸ್ ಇರ್ತದೆ. ಇಲ್ಲಿ ಏನಂತ ಹೇಳಿದರೆ, ನಮ್ಮ ಪೇಪರನ್ನು ವಾಪಸ್ ಮೊದಲಿಗೆ ವ್ಯಾಲ್ಯೂಟರ್ ಮಾಡಿರ್ತಾರೋ, ಎಷ್ಟು ಜನ ಕೂತು ತಿದ್ದಿ ಕೌಂಟಿಂಗ್ ಮಾಡ್ತಾರೋ ಅದೇ ಥರ ರಿವ್ಯಾಲ್ಯೂಷನಲ್ಲಿ ವಾಪಸ್ ಇನ್ನೊಬ್ಬ ಟೀಚರರ ಕೈಯಿಂದ ವ್ಯಾಲ್ಯೂಟ್ ಮಾಡಿಸ್ತಾರೆ. ಅಲ್ಲಿಯೂ ಇಲ್ಲಿಯೂ ಜಾಸ್ತಿ ಏನು ಡಿಫ್ರೆನ್ಸ್ ಬಂದಿರೋದಿಲ್ಲ. ಯಾಕೆ ಅಂತ ಹೇಳಿದರೆ, ಫಸ್ಟ್ ಕರೆಕ್ಷನ್ ಮಾಡುವ ಇವ್ಯಾಲ್ಯೂಯೇಟರ್ ತುಂಬ ಚೆನ್ನಾಗಿಯೇ ನೋಡಿರ್ತಾರೆ. ಅಲ್ಲಿ ಒಬ್ಬರು ಮಾತ್ರ ಇವ್ಯಾಲ್ಯೂಯೇಟರ್ ಕರೆಕ್ಷನ್ ಮಾಡಿರಲ್ಲ, ಇನ್ನಿಬ್ಬರು ಕೌಂಟಿಂಗ್ ಮಿಸ್ಟೇಕ್ಸ್ ಇವ್ಯಾಲ್ಯೂಷನ್ ನೋಡಿರ್ತಾರೆ, DC ಅನ್ನೋರು ನೋಡಿರ್ತಾರೆ. ಹಾಗಾಗಿ ಎಲ್ಲೋ ಮಿಸ್ಟೇಕ್ಸ್ ಬಂದಿರೋದಿಲ್ಲ, ಅಂಥ ಮಿಸ್ಟೇಕ್ಸ್ ಬಂದೇ ಬರ್ತದೆ. ನಿಜವಾಗಿ ಇವ್ಯಾಲ್ಯೂಯೇಟರ್ ಪ್ರಾಬ್ಲಮ್ ಆಗಿದೆ ಅಂತಾದರೆ ಮಾತ್ರ ಇವ್ಯಾಲ್ಯೂಷನ್ಗೆ ಹಾಕೋದು ಬೆಸ್ಟ್ ಅಂತ ನನ್ನ ಅಭಿಪ್ರಾಯ.
ಯಾಕೆ ಅಂದರೆ ಇವ್ಯಾಲ್ಯೂಯೇಷನ್ ಅಂತ ಹೇಳಬೇಕಾದ್ರೆ ಒಂದು ಟೀಚರಿಗೂ ಅದರದ್ದೇ ಆದಂಥ ಗೌರವ ಇದೆ, ಅದರದ್ದೇ ಆದಂಥ ಭಯ ಕೂಡ ಇರುವ ಕಾರಣ ಅವರು ಸರಿಯಾಗಿ ಮಾಡಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಂಕ ಪರಿಶೋಧನೆ ಇರ್ಬೋದು ಅಥವಾ ಅಂಕ ಕೊಡುವಲ್ಲಿ ಇರ್ಬೋದು, ಎಲ್ಲ ಕಡೆ ಕೂಡ ಅವರು ಸರಿಯಾಗಿಯೇ ಕೊಟ್ಟಿರ್ತಾರೆ. ನಮಗೆ ಯಾವುದೇ ಪ್ರಾಬ್ಲಮ್ ಆಗಿರುವ ಹಾಗೆ ಅಥವಾ ಅವರಿಗೂ ಪ್ರಾಬ್ಲಮ್ ಆಗುವ ಹಾಗೆ ಅವ್ರು ಮಾಡ್ಕೊಂಡಿರುವುದಿಲ್ಲ. ಹಾಗಾಗಿ ಅವರು ನಿಮಗೆ ರಿವ್ಯಾಲ್ಯೂಯೇಷನ್ ಪ್ರಾಬ್ಲಮ್ ತುಂಬ ಇದೆ ಅಂತಿದ್ದರೆ ಮಾತ್ರ ಹಾಕ್ಬೋದು. ಸ್ಕ್ಯಾನ್ ಕಾಪಿ ಮತ್ತು ರಿವ್ಯಾಲ್ಯೂಯೇಷನ್ಗೆ ಟೋಟಲ್ ಎಷ್ಟಾಗಿರ್ತದೆ. ನಾವೀಗ ರಿವ್ಯಾಲ್ಯೂಯೇಷನ್ ಹಾಕಬೇಕು ಅಂತಾದರೆ ಫಸ್ಟ್ ಸ್ಕ್ಯಾನ್ ಕಾಪಿ ತರಿಸ್ಕೋಬೇಕು. ಅದರಲ್ಲಿ ನಿಜವಾಗಿಯೂ ಮಾರ್ಕ್ಸ್ ಇದೆ ಅಂತಾದರೆ ಮಾತ್ರ ರಿವ್ಯಾಲ್ಯೂಯೇಷನ್ ಹಾಕುವಂಥದ್ದು. ಅದಕ್ಕೆ ಟೋಟಲ್ 1300 ಆಗ್ತದೆ. ಯಾಕೆ ಅಂತ ಹೇಳಿದ್ರೆ 500 ರೂಪಾಯಿ ಇಲ್ಲಿ ಸ್ಕ್ಯಾನ್ ಕಾಪಿ ತರಿಸ್ಲಿಕ್ಕೆ ಕೊಡಬೇಕು, 800 ರೂಪಾಯಿ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಕೊಡಬೇಕು. ಅದು ಎರಡನ್ನು ಸೇರಿಸಿದಾಗ ನಮಗೆ 1300 ರೂಪಾಯಿ ಆಗ್ತದೆ. ಇದು ನಾನು ಹೇಳ್ತಾ ಇರೋದು ಒಂದೇ ಒಂದು ಸಬ್ಜೆಕ್ಟ್ ಬಗ್ಗೆ. ಒಂದು ಸಬ್ಜೆಕ್ಟನ್ನು ರಿವ್ಯಾಲ್ಯೂಯೇಷನ್ ಮಾಡಬೇಕು ಅಂತಾದರೆ ನಮಗೆ 1300 ರೂಪಾಯಿ ಆಗ್ತದೆ. ಇದರ ಬದಲು ನಿಮಗೆ ಎಕ್ಸಾಮ್ ಬರಿಬೋದು. ಎಕ್ಸಾಮಿಗೆ ಬರೀಲಿಕ್ಕೆ ಕಮ್ಮಿ ಆಗಿರ್ತದೆ. ಇಂಟು 6 ಸಬ್ಜೆಕ್ಟ್ ಆದರೆ 7800 ರೂಪಾಯಿ ಆಗ್ತದೆ ಟೋಟಲ್ ನಮಗೆ ರಿವ್ಯಾಲ್ಯೂಯೇಷನ್ ಬರೀಲಿಕ್ಕೆ. ಈ ರಿವ್ಯಾಲ್ಯೂಯೇಷನ್ ಬರೆಯೋದ್ರ ಅಂದರೆ ತುಂಬ ಎಲ್ಲರ ಪೇರೆಂಟ್ಸ್ ಹತ್ರ ದುಡ್ಡಿರೋದಿಲ್ಲ. ಅದರ ಬದಲು ಎಕ್ಸಾಮ್ ಬರೆಯೋದು ಬೆಟರ್. ಯಾಕೆ ಅಂತ ಹೇಳಿದರೆ ಈಗ ಅದಕ್ಕೆ ಕಂಪೇರ್ ಮಾಡಿದರೆ ಎಕ್ಸಾಮಿಗೆ ಭಾರೀ ದುಡ್ಡಿನ ಆಗಲ್ಲ ಅಥವಾ ಫೀಸ್ ಕನ್ಸೆಷನ್ಸ್ ಇದ್ದೇ ಇರ್ತದೆ. ಯಾರಿಗೆಲ್ಲ ಫ್ರೀ ಕನ್ಸೆಷನ್ಸ್ ಇದೆ, ಯಾರಿಗೆಲ್ಲ ಫ್ರೀ ಇದೆ ನೋಡ್ಕೊಂಬರೋಣ. ನಾಟ್ ಕಂಪ್ಲೀಟೆಡ್ ಅಂದರೆ ಮೊದಲಿನ ಒಂದು ಕಾಲ ಇತ್ತು ಫೇಲ್ ಅಂತ ಹೇಳುವಂಥದ್ದು. ಬಟ್ ಇವಾಗ ಫೇಲ್ಯೂರ್ ಅನ್ನುವ ವರ್ಡ್ ಯೂಸ್ ಮಾಡಲಿಕ್ಕಿಲ್ಲ. ನಾಟ್ ಕಂಪ್ಲೀಟೆಡ್ ಅಂತ ಹೇಳಬೇಕು. ಯಾವ ಸಬ್ಜೆಕ್ಟಲ್ಲಿ ಅವನು ಕಂಪ್ಲೀಟ್ ಆಗಿಲ್ಲ ಅಂತ ಹೇಳುವಂಥದ್ದನ್ನು ಹೇಳಬೇಕು. ಹೌದು, ನಾಟ್ ಕಂಪ್ಲೀಟೆಡ್ ಸ್ಟೂಡೆಂಟ್ಸಿಗೆ ಫ್ರೀ ಆಗಿರ್ತದೆ. ಅದರಲ್ಲೂ ನೋಡ್ಕೊಂಡು ಬರೋಣ ಯಾವ ಸಬ್ಜೆಕ್ಟಲ್ಲಿ. ನಾಟ್ ಕಂಪ್ಲೀಟೆಡ್ ಆದಂತಹ ಸಬ್ಜೆಕ್ಟಲ್ಲಿ ಅಷ್ಟೇ ಅವರಿಗೆ ಫ್ರೀ. ಈಗ ಒಂದು ಮಗು 3 ಎಕ್ಸಾಮ್ ಕನ್ನಡ, ಇಂಗ್ಲೀಷ್, ಹಿಂದಿಯಲ್ಲಿ ಪಾಸಾಗಿ ಸೋಷಿಯಲ್, ಮ್ಯಾಥ್ಸ್, ಸೈನ್ಸಲ್ಲಿ ಫೇಲ್ ಆದರೆ ಫಸ್ಟ್ 3 ಎಕ್ಸಾಮ್ ಕನ್ನಡ, ಇಂಗ್ಲೀಷ್, ಹಿಂದಿಗೆ ಅವರಿಗೆ ಫೀಸ್ ಕಟ್ಟಲೇಬೇಕು. ಎಕ್ಸಾಮ್ ಬರೆಯೋದಾದರೆ ಈ 3 ಮ್ಯಾಥ್ಸ್, ಸೈನ್ಸ್ ಎಕ್ಸಾಮ್ಸ್ ಇದೆಲ್ಲ ಅದಕ್ಕೆ ಮಾತ್ರ ಫ್ರೀ. ನಾಟ್ ಕಂಪ್ಲೀಟೆಡ್ ಯಾವ ಸಬ್ಜೆಕ್ಟ್ ಇದೆ ಅದಕ್ಕೆ ಫ್ರೀ ಆಗಿರುತ್ತದೆ. ಉಳಿದ ಎಕ್ಸಾಮಿಗೆ ನಾವು ಫೀಸ್ ಕಟ್ಟಿನೇ ನಾವು ಎಕ್ಸಾಮ್ ಬರಿಬೇಕು. ಈಗ ಕೆಲವೊಬ್ಬರಿಗೆ ಮಾರ್ಕ್ಸ್ ಇಂಪ್ರೂವ್ಮೆಂಟಿಗೆ ಬೇಕಾಗಿ ಏನು ಮಾಡ್ತಾರೆ, ಎಕ್ಸಾಮ್ ಬರೆಯುವ 2 ತಿಂಗಳು ರಜೆ ಇದೆ, ಆಲ್ರೆಡಿ ಓದಿದ್ದೇನೆ ನಾನು, ಹಾಗಾಗಿ ಇನ್ನು ಸ್ವಲ್ಪ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವ ಅಂತ ಯೋಚನೆ ಮಾಡಿಕೊಂಡು ಆ ಮಗು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತದೆ, ಯೋಚನೆ ಮಾಡ್ತದೆ. ಹಾಗಾಗಿ ನಾಟ್ ಕಂಪ್ಲೀಟೆಡ್ ಇರುವಂಥ ಸಬ್ಜೆಕ್ಟಿಗೆ ಮಾತ್ರ ಫೀಸ್ ಕನ್ಸೆಷನ್. ಹಾಗಾದರೆ ಇಂಪ್ರೂವ್ಮೆಂಟ್ನವರಿಗೆ ಫೀಸಲ್ಲಿ ಕನ್ಸೆಷನ್ ಇದೆಯಾ? ನೋ, ಇಲ್ಲವೇ ಇಲ್ಲ. ಅವರಿಗೆ ಎಷ್ಟೆಷ್ಟಾಗ್ತದೆ, ಕಾಸ್ಟ್ ಎಷ್ಟು? ನಾಟ್ ಕಂಪ್ಲೀಟೆಡ್ ಅವರಿಗೆ ಫುಲ್ ಫ್ರೀ. ಅಂದರೆ ಕನ್ನಡದಲ್ಲಿ ಒಂದು ಸಬ್ಜೆಕ್ಟಲ್ಲಿ ಕಂಪ್ಲೀಟೆಡ್ ಆಗಿಲ್ಲ ಅಂದರೆ ಆ ಸಬ್ಜೆಕ್ಟ್ ಮಾತ್ರ ಫ್ರೀ ಆಗಿರ್ತದೆ. ಉಳಿದಿದ್ದು ಬರಿಬೇಕು ಅಂತಂದರೆ ಫೀಸ್ ಕಟ್ಟಲೇಬೇಕು. ಹಾಗಾದರೆ ಫೀಸ್ ಸ್ಟ್ರಕ್ಚರ್ ಹೇಗೆ? ಒಂದು ಎಕ್ಸಾಮ್ ಬರಿಬೇಕು ಅಂತಾದರೆ ಆ ಮಗು 427 ರೂಪಾಯಿಯನ್ನು ಕೊಡಬೇಕು. ಇದು ನಾನು ಮಾತಾಡ್ತಾ ಇರುವಂಥದ್ದು ನಾಟ್ ಕಂಪ್ಲೀಟೆಡ್ನವರಿಗೆಲ್ಲ. ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಒಂದು ಸಬ್ಜೆಕ್ಟ್ ಸಾಕು ಅನ್ನುವರಿಗೆ 427 ರೂಪಾಯಿ. ಅದೇ 2 ಸಬ್ಜೆಕ್ಟ್ ನನಗೆ ಕನ್ನಡದಲ್ಲೂ ಕಮ್ಮಿ ಮಾರ್ಕ್ಸ್ ಬಂದಿದೆ, ಸೈನ್ಸಲ್ಲೂ ಕಮ್ಮಿ ಮಾರ್ಕ್ಸ್ ಬಂದಿದೆ, 2 ಎಕ್ಸಾಮ್ ಸಾಕಪ್ಪ ಅನ್ನುವವರಿಗೆ 532 ರೂಪಾಯಿಗಳು ಕಟ್ಟಬೇಕಾಗಿರ್ತದೆ. ಯಾಕೆಂದರೆ ಇವರು 2 ಸಬ್ಜೆಕ್ಟನ್ನು ಎಕ್ಸಾಮ್ ಬರೀತಾರೆ. ಈಗ 3 ಸಬ್ಜೆಕ್ಟ್ ಅಥವಾ ಮೋರ್ ದೆನ್ 3 ಅಂದರೆ 4 ಇರ್ಬೋದು, 5 ಇರ್ಬೋದು ಅಥವಾ ಫುಲ್ 6 ಇದ್ದವರಿಗೆ ಎಕ್ಸಾಮ್ ಫೀಸಲ್ಲಿ
716 ರೂಪಾಯಿಗಳು ಕಟ್ಟಬೇಕಾಗಿರ್ತದೆ. ಇದು 716 ರೂಪಾಯಿ ಕಟ್ಟಿದರೆ 3 ಸಬ್ಜೆಕ್ಟ್ ಬರಿಬೋದು, 4 ಬರಿಬೋದು, 5 ಬರಿಬೋದು, 6 ಕೂಡ ಬರಿಬೋದು. 6 ಸಬ್ಜೆಕ್ಟ್ಗಳಿಗಾಗಿ 716 ರೂಪಾಯಿಗಳನ್ನು ಇಟ್ಟಿದ್ದಾರೆ. ಹಾಗಾದರೆ ಇದನ್ನು ಎಲ್ಲಿ ಬರೆಯುವಂಥದ್ದು, ಎಲ್ಲಿ ಹೋಗಿ ಅಪ್ಲೈ ಮಾಡುವಂಥದ್ದು ಅಂತ ಹೇಳಿದರೆ, ಆಲ್ರೆಡಿ ನಾವು ಎಕ್ಸಾಮ್ ಬರೆದಿರ್ತೇವೆ ನೋಡಿ, ನಮ್ಮ ಸ್ಕೂಲ್ ಇದೆ ಅಲ್ಲ, ಆ ಸ್ಕೂಲಿಗೆ ಹೋಗಿ ಆ ಸ್ಕೂಲ್ ಲಾಗಿನ್ ಬೇಸ್ಡಿ ನಾವು ಅಪ್ಲೈ ಮಾಡುವಂಥದ್ದು. ಆ ಸ್ಕೂಲಿಗೆ ಹೋಗಿ ಅವರು ಗೌರ್ಮೆಂಟ್ ವೆಬ್ಸೈಟಿಗೆ ಹೋಗಿ ನಿಮ್ಮ ನಂಬರನ್ನು, ಅಂದರೆ ರಿಜಿಸ್ಟರ್ ನಂಬರ್ ಇರ್ತದಲ್ಲ 10th ಸ್ಟ್ಯಾಂಡರ್ಡ್ನ, ಅದನ್ನು ಹಾಕಿದಾಗ ಫುಲ್ ಡೀಟೇಲ್ಸ್ ಬರ್ತದೆ. ನೆಕ್ಸ್ಟ್ ಅಲ್ಲಿ ನಾಟ್ ಕಂಪ್ಲೀಟೆಡ್ ಅವರಿಗೆ ಆಲ್ರೆಡಿ ಎಸ್ ಅಂತ ಬಂದಾಗಿರ್ತದೆ. ನೆಕ್ಸ್ಟ್ ಪಾಸ್ ಆದ ಮಗುವಿನ ಮುಂದೆ ಎಸ್ ಆರ್ ನೋ ಅಂತ ಹೇಳುವಂಥ ಆಪ್ಷನ್ ಇರ್ತದೆ. ಆ ಆಪ್ಷನಲ್ಲಿ ನಾವು ಎಸ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಆ ಸಬ್ಜೆಕ್ಟ್ ಎಕ್ಸಾಮ್ ಬರೀಲಿಕ್ಕೆ ಎಬಿಲಿಟಿ ಮನ್ನಾ ಮಾಡಿಕೊಡಲಾಗುತ್ತದೆ. ಅಷ್ಟೇ ಅಲ್ಲ, ಒಂದು ಎಸ್ ಆದರೆ ಕೆಳಗಡೆ ಅದಕ್ಕೆ ರಿಲೇಟೆಡ್ ದುಡ್ಡು ಬಂದಿರ್ತದೆ. ಹಾಗಾದರೆ ಪೇಯನ್ನು ಎಲ್ಲಿ ಮಾಡುವಂಥದ್ದು? ಈಗ ನಾನು ಹೇಳಿದ್ವಿ 427 ರೂಪಾಯಿ ಇರ್ಬೋದು, 512 ಇರ್ಬೋದು. ಈ ದುಡ್ಡನ್ನು ನಾವು ಎಲ್ಲಿ ಪೇ ಮಾಡಬೇಕು? ಇದನ್ನು ಕೂಡ ಸ್ಕೂಲಿಗೆ ಪೇ ಮಾಡಿ ಬಂದರೆ ಆಯಿತು. ನೀವು ಬ್ಯಾಂಕಿಗೆ ಹೋಗುವ ಅವಶ್ಯಕತೆ ಇಲ್ಲ, ಸ್ಕೂಲಲ್ಲಿ ಪೇ ಮಾಡಿ ಬರುವಂತಹದ್ದು. ಇನ್ನೇನೂ ವಿಷಯಗಳಿಲ್ಲ. ಇಷ್ಟು ಮಾಡೋದು, ವಾಪಸ್ ಎಕ್ಸಾಮ್ ಬರೆದ್ರೆ ನಿಮ್ಮ ಲೈಫ್ ಸೆಟಲ್ಡ್ ಆದ ಹಾಗೆ. ವಾಪಸ್ ಎಡವುದು ಸಹಜ, ತಪ್ಪು ಮಾಡುವುದು ಸಹಜ. ಹಾಗಾಗಿ ತಪ್ಪು ಎಲ್ಲಾಗಿದೆ, ಏನಾಗಿದೆ ಅಂತ ಹೇಳುವಂಥದ್ದನ್ನು ನೋಡಿಕೊಂಡು ಎದ್ದು ಮುನ್ನುಗ್ಗಿ ಇನ್ನೊಪಾಸ್ ಎಕ್ಸಾಮ್ 2 ಬರೀರಿ. ಜಯ ನಿಮ್ಮದಾಗಿಯೇ ಇರುತ್ತದೆ. ಯಾಕಂದರೆ ಟ್ರೈ ಎಗೇನ್ ಆ್ಯಂಡ್ ಎಗೇನ್ ಅಂಟಿಲ್ ಯು ವಿಲ್ ಗೆಟ್ ದಿ ಸಕ್ಸಸ್. ಪರೀಕ್ಷೆಯಲ್ಲಿ ಸೋತ್ರೇನು, 1 ಅಥವಾ 2 ಸಲ ಬರೆದ್ರೇನು, ಜೀವನದಲ್ಲೇ ಗೆಲುವು ಸಾಧಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಎಕ್ಸಾಮ್ ಬರೀರಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.